ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So hope for the best. ಛೇ, ಇಷ್ಟೆಲ್ಲ ಆದ್ರೂ ಆ ಭವಾನಿ ಸಾಯ್ಲಿಲ್ವಾ? ಅಪ್ಪಿ ತಪ್ಪಿ ಆ ಮಗು ಏನಾದ್ರೂ ಹುಟ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಡೆಲಿವರಿ ಆಗಕ್ ಮುಂಚೆ ನಾನೇ ಏನಾದ್ರೂ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ಹೋಗಿ, ಬೇಗ ರೀಚ್ ಆಗ್ಬೇಕು. ವಸುಂಧರಾ, ನನ್ನ ಮಗಂಗೇನು ಆಗಲ್ಲ ತಾನೆ? ಸಾರಿ ವಸುಂಧರಾ, ಅಂದ್ರೆ ನನ್ನ ಮಗಂಗೇನು ಆಗ್ಬಾರ್ದು ಅಂತ. ಹಲೋ, ನಮಸ್ತೆ ಮೇಡಮ್. ಈಗ ತಾನೇ ಹಾಸ್ಪಿಟಲ್ ಬಂದಿದ್ದೀನಿ. ನಾನೇ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀನಿ. ಏನ್ ಈಗ ಬಂದಿದ್ದೀರಾ? ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ತಾನೆ, ನನ್ ಮಕ್ಳ ಜೀವನ ಅಪಾಯದಲ್ಲಿದೆ, ಸೆಕ್ಯೂರಿಟಿ ಕೊಡಿ ಅಂತ. ಒಬ್ಬ PC ಅಲಾಟ್ ಮಾಡಿದ್ದೀನಿ, ಅವ್ರು ತುಂಬಾ ಅಲರ್ಟ್ ಆಗಿರ್ತಾರೆ ಅಂತ ಹೇಳಿದ್ರಿ. ಇವಾಗ ಈ ರೀತಿ ಆಗಿರೋದಕ್ಕೆ ಏನ್ ಅರ್ಥ? ಇದೇನಾ ನಿಮ್ ಡ್ಯೂಟಿ? ಮೇಡಮ್, ನೀವೀಗ ಬೈತಾ ಇದ್ದೀರಾ ಹೇಗೆ? ನಾನೇನಂತ ಹೇಳಿ? ಕ್ರೈಮ್ ನಡಿಬಾರ್ದು ಅಂತಾನೆ ತಾನೆ ನಾವು ಡ್ಯೂಟಿ ಮಾಡ್ತಿರೋದು. ಈಗ ಕ್ರೈಮ್ ನಡೆದಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ PC ಅಲ್ಲೇ ಇದ್ರು. ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದೀವಿ ಮೇಡಮ್. ಅಫಿಷಿಯಲ್ ಆಗಿ ಇನ್ನೂ ಏನು ಅನೌನ್ಸ್ ಮಾಡಕ್ಕಾಗಲ್ಲ. ಏನಾದ್ರೂ ಸುಳಿವು ಸಿಕ್ಕಿದ್ರೆ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೋಡಿ ಇನ್ಸ್ಪೆಕ್ಟರ್, ಎಲ್ರಿಗೂ ಹೇಳೋ ತರ ಪ್ರೊಸೀಜರ್ನ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡಿ. ನನಗ್ ಬೇಕಾಗಿರೋದು ಇದು ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದು ಮಾತ್ರ, ಅಷ್ಟೇ. ಸರ್, ಹೇಳಿ ಸರ್, ಈ ಅಟೆಂಪ್ಟ್ ಮಾಡಿದವ್ರು ಯಾರು? ನೀವು ಅವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಅಂತಂದ್ರೆ ನಾವ್ ಯಾರನ್ನಾದ್ರೂ ತೋರಿಸಿದ್ರೆ ನೀವು ಗುರ್ತಿಡಿತೀರಾ? ಅವತ್ತು ನೀವು ಈ ಊರಿಗೆ ಬರ್ಬೇಕಾದ್ರೆ ನಿಮ್ಮನ್ನ ಮತ್ತೆ ನಿಮ್ಮ ಕಾರನ್ನ ಅಡ್ಡ ಹಾಕಿ ನಿಮ್ಮ ಹತ್ರ ಗಲಾಟೆ ಮಾಡಿದ್ರಲ್ಲ, ಅವ್ರನಲ್ಲಿ ಯಾರಾದ್ರೂ ನೀವು ನೋಡಿದ್ರಾ? ಹೇಳಿ ಮೇಡಮ್, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನೋ ಎನ್ಕ್ವೈರಿ ಮಾಡ್ತಾನೆ ಇರಿ. ಆದ್ರೆ ನನ್ ಮಗನ್ಗೆ ಚಾಕು ಹಾಕ್ತವನ್ನ ಅರೆಸ್ಟ್ ಮಾಡಿದೀವಿ ಅಂತ ನಿಮ್ಮ DGP ನನಗೆ ಕಾಲ್ ಮಾಡಿ ಹೇಳಿದ್ರು. ಏನ್ ಹೇಳ್ತಿದ್ದೀರಾ ಮೇಡಮ್ ನೀವು? ನಿಜಾನೇ ಹೇಳ್ತಾ ಇದ್ದೀನಿ. ಈ ವಿಷಯ ನಿಮಗ್ ಅಫಿಷಿಯಲ್ ಆಗಿ ರೀಚ್ ಆಗೋದಕ್ ಮುಂಚೆ ನನಗ್ ರೀಚ್ ಆಗಿದೆ. ನನ್ ಪವರ್ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ಇಮಿಡಿಯೇಟ್ ಆಗಿ ಹೋಗಿ ಅವನ್ನ ಕಸ್ಟಡಿಗೆ ತಗೊಳ್ಳಿ. ಹಾ, ತಗೋತೀವಿ ಮೇಡಮ್. ಅವರಿಂದ ಯಾರಿದ್ದಾರೆ ಅಂತ ಬಾಯ್ ಬಿಡಿಸ್ತೀವಿ. ಅವನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಕಳ್ಸಿ. ಅವನಿಂದ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ರಿಸ್ಕ್ ಎಲ್ಲ ನಿಮ್ಗೆ ಯಾಕೆ ಮೇಡಮ್? ನಾವಿದೀವಲ್ಲ, ನಾವು ನೋಡ್ಕೋತೀವಿ. ಇದ್ರಲ್ಲಿ ಮತ್ತೆ ಏನೂ ಆಗ್ಬಾರ್ದು, ಹುಷಾರು. ಸರ್, ಏನ್ ಸರ್ ನಿಮ್ಮ ಅಮ್ಮನ್ ಪವರು? ಚಾಕು ಆಗ್ತವನ್ನ ಆಲ್ರೆಡಿ ನಮ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದಾರಂತೆ. ಹೌದಾ? ಯಾರಂತೆ ಅವರು? ಅವನು ಯಾರು, ಯಾಕೆ ಹಿಂಗ್ ಮಾಡ್ದೆ ಅಂತ ಈಗ ಹೋಗಿ ಬಾಯಿ ಬಿಡಿಸ್ಬೇಕು. ಸದ್ಯಕ್ಕೆ ನನ್ಗೆ ಇವಾಗ ಟೈಮ್ ಇಲ್ಲ. ನಾನು ಮತ್ತೆ ಬಂದು ನಿಮ್ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಂತೀನಿ. ಸರ್ ಪ್ಲೀಸ್, ಇದರಿಂದ ಯಾರೇ ಇದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಲೇಬೇಡಿ. ಸರ್, ಅಪರಾಧಿಗಳು ನಮ್ ಕೈಯಿಂದ ತಪ್ಪಿಸ್ಕೊಂಡ್ರು, ನಿಮ್ಮಮ್ಮ ವಸುಂಧರಾ ಮೇಡಮ್ ಇಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಕಾನೂನಿನ ಕೈ ಉದ್ದ ಆದ್ರೆ
ವಸುಂಧರಾ ಮೇಡಮ್ ಅವರ ಕೈ ಸೆಂಟ್ರಲ್ ಲೆವೆಲ್ವರೆಗೂ ಇದೆ. ಇನ್ನಿದ್ರಿಂದ ಯಾರೇ ಇದ್ರು ಅವ್ರು ಸತ್ರು ಅಂತಾನೆ ತಿಳ್ಕೊಳ್ಳಿ. ಸರಿ, ನಾನಿನ್ ಬರ್ತೀನಿ ಸರ್. ಓ ಶಿಟ್, ಆ ಇಡಿಯಟ್ ಸಿಕ್ಬಿದ್ದಿದ್ದಾನೆ. ಪೊಲೀಸ್ ಕೊಡೋ ಟ್ರೀಟ್ಮೆಂಟ್ಗೆ ಏನಾದರೂ ಅವ್ನು ನನ್ನ ಹೆಸರು ಬಾಯ್ ಬಿಟ್ರೆ ನನ್ನ ಕತೆ ಮುಗೀತು. ಏನು ಮಾಡೋದು ಇವಾಗ? ದೇವ್ರೆ, ಯಾಕೆ ಹೀಗಾಯ್ತು? ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನನ್ ಮೊಮ್ಮಗನ್ ಈ ಶಿಕ್ಷೆ ಕೊಡ್ತಾ ಇದೀಯಾ? ಆ ರೆಸಾರ್ಟ್ಗೆ ಹೋದ್ರೆ ಒಂದಲ್ಲ ಒಂದ್ ತೊಂದ್ರೆ ಆಗ್ತಾನೆ ಇರತ್ತೆ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಏನೂ ಆಗಲ್ಲ. ಅಕ್ಕ ಹೋಗಿದಾಳಲ್ಲ, ಎಲ್ಲ ನೋಡ್ಕೋತಾಳೆ. ಅಲ್ಲ ಕಣೋ, ನಮ್ ವಿರಾಟ್ಗೆ ಯಾಕೋ ಹೀಗಾಗ್ಬೇಕು? ಹೋಗ್ಲಿ, ಆ ಭೈರವಿನ್ ಸಾಯಿಸೋಂತ ಶತ್ರುಗಳು ಅಲ್ಲಿ ಯಾರಿರ್ತಾರೆ? ಅಮ್ಮ, ಬಿಸ್ನೆಸ್ ಅಲ್ಲಿ ಒಂದು ಲೆವೆಲ್ಗೆ ಬಂದ್ಮೇಲೆ ಈ ಥರದ್ದೆಲ್ಲ ಕಾಮನ್ನು. ಮೋಸ್ಟ್ಲಿ ಎಸ್ಟೇಟ್ಗೆ ಹೋಗ್ಬೇಕಾದ್ರೆ ಅದೇನೋ ಗಲಾಟೆ ಆಯ್ತಂತಲ್ಲ, ಅದನ್ನ ಮನ್ಸಲ್ಲಿಟ್ಕೊಂಡು ಹೀಗೆ ಮಾಡಿದಾರೆ ಅಂತ ಅನ್ನಿಸ್ತಾ ಇದೆ. ಇರ್ಬಹುದು. ಈ ಕಳ್ರಿಗೆ, ದರೋಡೆಕೋರರಿಗೆ ಒಳ್ಳೆಯವರು ಕೆಟ್ಟವರು ಅನ್ನೋ ಭೇದ ಭಾವನೆ ಇರಲ್ಲ. ಸದ್ಯ ನಮ್ ವಿರಾಟ್ಗೆ ಏನೂ ಆಗದೆ ಇದ್ರೆ ಅಷ್ಟೇ ಸಾಕು. ಏನೂ ಆಗಲ್ಲಮ್ಮ. ಹಾಗೆ ಆ ಪಾಪಿಗಳಿಗೆ ತಕ್ಕ ಶಿಕ್ಷೆನೂ ಆಗ್ಬೇಕು. ಅಕ್ಕ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡೇ ಮಾಡ್ತಾಳೆ. ಶಿ ವಿಲ್ ಫೈಟ್ ವಿತ್ ಎವ್ರಿಥಿಂಗ್. ಈಗ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊ. ಸದ್ಯ ಅವನ್ಗೇನೂ ಆಗದೆ ಇರ್ಲಿ ಅಂತ ನಾನು ಈಗಲೇ ದೇವ್ರಿಗೆ ಹೋಗಿ ದೀಪ ಹಚ್ಬಿಟ್ಟು ಬರ್ತೀನಿ. ಇಡ್ರಿ ಫೋನ್ನ. ಯಾಕೆ? ನಿಮ್ಮಮ್ಮನ್ಗೆ ಮೊಮ್ಮಗ ಅಂದ್ರೆ ತುಂಬಾ ಚಿಂತೆ ಅಲ್ವಾ? ಇಂಥ ಘಟನೆ ಆದ್ರೆ ಯಾರಿಗೆ ತಾನೇ ಚಿಂತೆ ಆಗಲ್ಲ ಹೇಳು? ಇಂಥ ಘಟನೆಗಳು ನಡೀತಾ ಇರೋದಕ್ಕೆ ಈ ಮನೇಲಿ ನಿಮ್ಮಕ್ಕನೇ ಕಾರಣ. ತ್ರಿಲೋಚನಾ, ಮನ್ಸಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಬೇರೆ ಯಾರಿಗೂ ಆಗಿದ್ರೆ ನೀನು ಹೇಳ್ತಾ ಇರೋದು ಸರಿ ಅಂತ ಅನ್ಬೋದಾಗಿತ್ತು. ವಿರಾಟ್ಗೆ ಹೀಗಾಗಿರೋದು, ಇದಕ್ಕೆ ನಮ್ಮ ಅಕ್ಕ ಹ್ಯಾಕ್ ಕಾರಣ ಆಗ್ತಾಳೆ? ಹೇಗ್ ಕಾರಣ ಗೊತ್ತಾ? ನಾವ್ ಏನ್ ಮಾಡ್ತೀವೋ ಅದು ನಮಗ್ ವಾಪಸ್ ಬರತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ಇಂಥ ವಿಚಾರಕ್ಕೆ ಹೇಳೋದು. ಏನ್ ಹೇಳ್ತಾ ಇದೀಯಾ? ಏನ್ ಹೇಳ್ಬೇಕು? ನಿಮ್ಗಷ್ಟು ಅರ್ಥ ಆಗಲ್ವಾ? ನಿಮ್ಮಕ್ಕ ಭವಾನಿನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಕರ್ಮ ಸುತ್ತಿ ಸುತ್ತಿ ಅದವ್ರ ಮಗನಿಗೆ ಬಂದ್ ತಗ್ಲಾಕೋತು. ತ್ರಿಲೋಚನಾ, ಸುಮ್ನೆ ಒಬ್ಬ ದೊಡ್ಡ ವೇದಾಂತಿ ತರ ಮಾತಾಡ್ಬೇಡ. ವಿರಾಟ್ ಹೀಗೆ ಆಗೋಯ್ತಲ್ಲ ಅಂತ ಕೇಳಿದ್ಮೇಲೆ ಒಂದ್ ದೊಡ್ಡ ಆಪರ್ಚುನಿಟಿ ಮಿಸ್ ಆಯ್ತಲ್ಲ ಅಂತ ನಾನ್ ಒದ್ದಾಡ್ತಾ ಇದ್ದೀನಿ. ಆಪರ್ಚುನಿಟಿನಾ? ಏನದು?